ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ತೊಗೊಂಬಂದಿನಿ. ಆ ರೆಸಿಪಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ರೆಸಿಪಿ ಅಂತ ನೋಡೋಣ ಬರ್ರಿ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟ್ರದಷ್ಟು ನೀರನ್ನು ಹಾಕಿನಿ. ನೀರು ಬಿಸಿಯಾದ ನಂತರ ಒಂದು ಕಟ್ಟ ಪಾಲಕ್ ಸೊಪ್ಪನ್ನು ಬಿಡಿಸಿಬಿಟ್ಟು ಸಣ್ಣದಾಗೆ ಹೆಚ್ಚಿ ಅದನ್ನು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ನೀರು ಕುದಿ ಬಂದ ತಕ್ಷಣ ಸೊಪ್ಪನ್ನು ನೀರಿಗೆ ಆ್ಯಡ್ ಮಾಡೀನಿ. ಆ್ಯಡ್ ಮಾಡಿದ ಮೇಲೆ ಒಂದು ಅರ್ಧ ನಿಮಿಷ ಸೊಪ್ಪು ಕುದ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಡಬೇಕು. ಜಾಸ್ತಿ ಹೊತ್ತು ಕುದಿಸುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ನೋಡ್ರಿ, ನೀರು ಕುದಿ ಹಿಡ್ದೈತಿ. ಈ ಥರ ಒಂದು ಸರ್ತಿ ಹಿಂಗೆ ಒಂದು 20 ಸೆಕೆಂಡ್ 30 ಸೆಕೆಂಡ್ ಕುದ್ರೆ ಸಾಕು. ಸ್ಟವನ್ನು ಆಫ್ ಮಾಡಿಬಿಟ್ಟು ಸೊಪ್ಪನ್ನು ನೀರು ಬಿಸೋದು ತಣ್ಣಗಾಗ್ಲಿಕ್ಕೆ ಇಡಬೇಕು. ಇದು ಪಾಲಕ್ ರೈಸನ್ನು ಮಾಡಾಕತ್ತೀನಿ. ಪಾಲಕ್ ರೈಸ ತುಂಬ ಟೇಸ್ಟಿಯಾಗಿರ್ತೈತಿ, ಕಲರ್ಫುಲ್ ಆಗಿರ್ತೈತಿ, ಡಿಫ್ರೆಂಟ್ ಆಗಿರ್ತೈತಿ. ವೈಟ್ ರೈಸು, ಪಲಾವು, ಚಿತ್ರಾನ್ನ ತಿಂದು ಬೇಜಾರಾದಾಗ ಒಂದು ಕಟ್ ಪಾಲಕ್ ಸೊಪ್ಪಿದ್ರೆ ಸಾಕು, ಈ ರೆಸಿಪಿಯನ್ನು ಮಾಡ್ಕೊಂಡ್ಬಿಡ್ಬೋದು. ಇನ್ನು ಪಾಲಕ್ ರೈಸ್ ಮಾಡೋದು ಭಾಳ ಅಂದ್ರೆ ಭಾಳಷ್ಟು ಈಜಿ. ಭಾಳಷ್ಟು ಟೈಮ್ ಬೇಕಾಗಂಗಿಲ್ಲ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಂಗಿಲ್ಲ. ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ತಗೊಂಡು ಬೇಗ ಮಾಡ್ಕೊಂಡು ಬಿಡ್ಬೋದು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗೋದ್ರೊಳಗೆ ಒಗ್ಗರಣೆಗೆ ಏನೇನು ಪದಾರ್ಥಗಳನ್ನು ತೊಗೊಂಡಿನಿ, ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಯಾವ ಪದಾರ್ಥಗಳನ್ನು ತೊಗೊಂಡಾನಂತೇಳಿ ತೋರಿಸ್ತೀನಿ. ಇಲ್ಲಿ ಒಂದು ಏಲಕ್ಕಿ, ಲವಂಗು, ಆಮೇಲೆ ಕರಿಮೆಣಸು, ದಾಲ್ಚಿನ್ನಿ, ಇವು 4 ಪದಾರ್ಥಗಳನ್ನು ತೊಗೊಂಡು ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಬಿಡಬೇಕು. ಮಿಕ್ಸಿ ಜಾರಲ್ಲಿ ಇದು ಸಣ್ಣ ಆಗಂಗಿಲ್ಲ. ಸ್ವಲ್ಪ ಸಾಮಾನ್ಯ ಇರೋದರಿಂದ ಸಣ್ಣ ಆಗೋದಿಲ್ಲ. ಆಮೇಲೆ ಪೂರ್ಣ ಪೌಡ್ರೂ ಆಗೋದೇನು ಬೇಕಾಗಿಲ್ಲ. ಸ್ವಲ್ಪ ತರಿಯಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇನ್ನು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ ಇವಿಷ್ಟನ್ನು ಪೇಸ್ಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿನಿ. ಕರಿಬೇವು, ಆಲೂಗಡ್ಡೆ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿನಿ, ಮೇಲಿನ ಸಿಪ್ಪೆ ತೆಗೆದು, ಕ್ಯಾರೆಟ್ ಪೀಸು, ಈರುಳ್ಳಿ, ಇದಿಷ್ಟು ಒಗ್ಗರಣೆಗೆ. ಕೊತ್ತಂಬರಿ ಮೇಲ್ಗಡೆ ಹಾಕಲಿಕ್ಕೆ. ಇದರೊಟ್ಟಿಗೆ ಈಗ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೋತೀನಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೋತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಆಮೇಲೆ ಒಂದು ಬೌಲ್ ಮೊಸರು ಕೂಡ ತೊಗೋತೀನಿ. ಇಲ್ಲಿ ಕುಟ್ಟಿರುವಂತಹ ಮಸಾಲೆಯನ್ನು ಇದೇ ಪ್ಲೇಟಲ್ಲಿ ಇಟ್ಕೊಂಡು ಬಿಡೋಣ. ಅಂದರೆ ಒಗ್ಗರಣೆ ಮಾಡಲಿಕ್ಕೆ ಈಸಿ ಆಗ್ತೈತೆ. ಮತ್ತು ಆಮೇಲೆ ಅಲ್ಲೇ ಬಿಟ್ಟಿವಂದ್ರೆ ಅಲ್ಲೇ ಮರೆತು ಬಿಡ್ತೀವಿ. ಎಲ್ಲನೂ ಒಂದೇ ಕಡೆ ಪ್ಲೇಟ್ ಒಳಗೆ ಜೋಡಿಸ್ಕೊಂಡಿವಂದ್ರೆ ಯಾವುದೂ ಮರಿದೇ ಇರೋ ಹಾಗೆ ಚೆನ್ನಾಗಿನ ಒಗ್ಗರಣೆ ಮಾಡ್ಕೋತೀವಿ. ಇಲ್ಲಿ ನೋಡಿರಿ, ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ. ಇನ್ನು ಗೋಡಂಬಿ, ಇದರ ಜೊತೆಗೆ ಒಂದು ಬೌಲ್ ಮೊಸರನ್ನು ತೊಗೋತೀನಿ. ಸ್ವಲ್ಪ ಹುಳಿ ಮೊಸರಿದ್ರೆ ನಡಿತೈತಿ. ಭಾಳ ತೀರಾ ಹುಳಿ ಮೊಸರಿದ್ರೆ ತೊಗೋಬೇಡ್ರಿ. ಆಮೇಲೆ ತೀರಾ ಸಪ್ಪಗಿದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಮೀಡಿಯಮ್ ಹುಳಿ ಇದ್ರನ್ನ ಟೇಸ್ಟ್ ಬರ್ತೈತಿ. ಈಗ ಈ ಒಗ್ಗರಣೆ ಪದಾರ್ಥನ ಈ ಕಡೆ ಎತ್ತಿಟ್ಟು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಇದರ ಜೊತೆಗೆ ಪಾಲಕ್ ಸೊಪ್ಪನ್ನು ಕುದಿಸಿಟ್ಟಿವಲ್ರಿ, ಆ ಸೊಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ನಿನ್ನೆ ಒಂದು ಪಾಲಕ್ ಚಪಾತಿ ತೋರಿಸಿದ್ದೆ ನೋಡಿ, ಅದೇ ಥರ ಇದು ಕೂಡ ಅದೇ ಥರ ಪೇಸ್ಟ್ ಮಾಡ್ಕೊಂಡ್ಬಿಡಬೇಕು. ನೋಡಿ, ನಾನು ತೋರಿಸಿದೆಲ್ಲ ಒಗ್ಗರಣೆ ಪದಾರ್ಥಗಳನ್ನಷ್ಟು ಹಾಕಿ ಒಗ್ಗರಣೆ ಮಾಡೀನಿ. ಎಣ್ಣೆ ಹಾಕಿದೆ. ಎಣ್ಣೆಯಲ್ಲಿ ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟು, ಕರಿಬೇವು, ಸ್ವಲ್ಪ ಇದು ಜೀರಿಗೆ, ಸಾಸಿವೆ ಬೇಳಿದಕ್ಕೆ ಜೀರಿಗೆ, ಆಮೇಲೆ ಕುಟ್ಟಿರುವಂತಹ ಮಸಾಲೆ ಪದಾರ್ಥಗಳನ್ನು ಹಾಕಿ ಒಗ್ಗರಣೆ ಮಾಡಿ ಅವೆಲ್ಲ ತರಕಾರಿ ಫ್ರೈ ಆದಮೇಲೆ ಮಿಕ್ಸಿಯಲ್ಲಿ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕಿ ಒಂದು 2-3 ನಿಮಿಷ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ, ಅದೇ ಪೇಸ್ಟಿಗೆ ಒಂದು ಬೌಲ್ ಮೊಸರನ್ನು ಹಾಕಿ ಮತ್ತೊಂದು 2-3 ನಿಮಿಷ ಫ್ರೈ ಮಾಡಬೇಕು. ಮೊಸರೆಲ್ಲ ಅದರ ಜೊತೆಗೆ ಹೊಂದ್ಕೊಂಡ ಮೇಲೆ ಕುದಿ ಬರಬೇಕು. ಪೂರ್ಣ ಪೇಸ್ಟ್ ಕುದಿಯುತ್ತಿರುವಾಗ ರೈಸನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ರೈಸ್ ರೆಡಿ ಆಗ್ತೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂಥೇಳಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀನಿ. ಇದರ ಮೇಲ್ಗಡೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಭಾರಿ ಟೇಸ್ಟ್ ಬರ್ತೈತಿ, ಘಮ ಕೂಡ ಚೆನ್ನಾಗಿರ್ತೈತಿ. ತುಪ್ಪ ಕರಿಗಿರ್ಲಿಲ್ಲ, ಗಟ್ಟಿತ್ತು. ಬಿಸಿ ಬಿಸಿ ಅನ್ನ ಐತಲ್ಲ, ಬಿಸಿ ಬಿಸಿ ಅನ್ನದೊಳಗೆ ತುಪ್ಪ ಹಾಕಿದ್ರೆ ಕರಿಗಿಬಿಡ್ತೈತಿ. ನೋಡಿರಿ, ಮಧ್ಯೆ ಕ್ಯಾರೆಟ್ ಎಷ್ಟು ಚಂದ ಹೈಲೈಟ್ ಆಗಾಕತ್ತಾವು.
ಇನ್ನೂ ಕ್ಯಾರೆಟ್ ಇನ್ನೂ ಸ್ವಲ್ಪ ಹಾಕಿದರೆ ಇನ್ನೂ ಕಲರ್ ಚೆನ್ನಾಗೇನ ಬರ್ತಿತ್ತು. ಒಂದು ವೇಳೆ ನಿಮ್ಮ ಹತ್ರ ಕ್ಯಾರೆಟ್ ಇಲ್ಲಂದ್ರೆ ಹಾಗೆ ಕೂಡ ಮಾಡ್ಬೋದು. ಇದನ್ನು ಕ್ಯಾರೆಟ್ ಬೇಕಾ ಅಂತೇನಿಲ್ಲ, ಕ್ಯಾರೆಟ್ ಇದ್ದರೂ ಇನ್ನಷ್ಟು ಕಲರ್ಫುಲ್ಲಾಗಿ ಆಮೇಲೆ ಎಲ್ಲ ತರಕಾರಿನೂ ಮಕ್ಕಳಿಗೆ ತಿನ್ನಿಸ್ದಂಗೆ ಆಗ್ತೈತಿ. ಸೂಪರ್ ಆಗಿ ಬಂದೈತೆ ನೋಡಿರಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿರಿ. ನಿನ್ನೆ ಪಾಲಕ್ ಚಪಾತಿ ಕೂಡ ತೋರಿಸೀನಿ, ಹಿಂದಿನ ವಿಡಿಯೋನ ಚೆಕ್ ಮಾಡಿರಿ. ಅದು ಸೂಪರ್ ಐತಿ, ಇದು ಸೂಪರ್ ಐತಿ. ಪಾಲಕಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು.